ಬೆಂಗಳೂರಿನಲ್ಲಿ ರಸ್ತೆಗಳು ಗುಂಡಿ ಮುಕ್ತ ಆಗೋದು ಕನಸು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಗುಂಡಿ ಗೋಳಾಟ ಮುಂದುವರೆದಿದೆ. ಕೆಪಿಟಿಸಿಎಲ್ ನಿರ್ಲಕ್ಷ್ಯದಿಂದಾಗಿ ಬೃಹತ್ ಗುಂಡಿಗೆ ಕಾರ್ ಬಿದ್ದಿದೆ. ಕೇಂದ್ರದ ನಿವೃತ್ತ ಜಿಎಸ್ಟಿ ಅಧಿಕಾರಿ ರವೀಂದ್ರನಾಥ್ಗೆ ಗಾಯ ಆಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿ ಈ ಅಪಘಾತ ಆಗಿರೋದು. ಕೆಪಿಟಿಸಿಎಲ್ನ ನಿರ್ಲಕ್ಷ್ಯದಿಂದಾಗಿ ಕಾರು ಗುಂಡಿಗೆ ಬಿದ್ದಿದೆ. ಪರಿಣಾಮ ಕೇಂದ್ರದ ನಿವೃತ್ತ ಜಿಎಸ್ಟಿ ಅಧಿಕಾರಿ ರವೀಂದ್ರನಾಥ್ಗೆ ಗಾಯ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕಾರು ಗುಂಡಿಗೆ ಬಿದ್ದಿರುವಂಥದ್ದು. 6 ತಿಂಗಳು ಕಳೆದರೂ ಕೂಡ ಕಾಮಗಾರಿ ಮುಗ್ದಿಲ್ವಂತೆ. ಈ ಮುಗಿಯದ ಕಾಮಗಾರಿಯಿಂದಲೇ ಈ ಅನಾಹುತ ಆಗಿದೆ. ಸಾವಿರಾರು ವಾಹನ ಓಡಾಡುವಂತಹ ರಸ್ತೆ ಇದು. ರಸ್ತೆಯಲ್ಲಿ ಬೆಸ್ಕಾಂ ಕಾಮಗಾರಿ ನಡೀತಾ ಇದೆ. 6 ತಿಂಗಳಿನಿಂದಲೂ ರಸ್ತೆ ಕಾಮಗಾರಿ ನಡೀತಾ ಇದೆ. ಮುನ್ನೆಚ್ಚರಿಕಾ ಕ್ರಮವನ್ನ ಅಲ್ಲಿ ತೆಗೆದುಕೊಂಡಿಲ್ಲ. ಹಾಗಾಗಿನೇ ಕಾರು ಗುಂಡಿಗೆ ಬಿದ್ದಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಜನ ಬಿದ್ದು ಕೈಕಾಲು ಮುರ್ಕೊಂತಿರ್ತಾರೆ. ಮತ್ತೊಂದು ಕೃತಕವಾಗಿ ನಿರ್ಮಾಣವಾಗುವಂತಹ ಗುಂಡಿಗಳು ಅಂದ್ರೆ ಈ ಬೆಸ್ಕಾಂ ಇರ್ಬೋದು, BWSSB ಇರ್ಬೋದು, GBA ಇರ್ಬೋದು, ಇವರುಗಳು ಮಾಡುವಂತಹ ಕಾಮಗಾರಿಯಿಂದ ಆಗುವಂತಹ ಗುಂಡಿಗಳಲ್ಲೂ ಕೂಡ ಬಿದ್ದು ಜನ ಕೈಕಾಲನ್ನ ಮುರ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅಂತಹದ್ದೇ ಒಂದು ಘಟನೆ ಇವತ್ತು ಶೇಷಾದ್ರಿಪುರಂನ ಲಿಂಕ್ ರೋಡ್ನಲ್ಲಿ ನಡೆದಿರ್ತಕ್ಕಂಥದ್ದು. ಶೇಷಾದ್ರಿಪುರಂನ ಲಿಂಕ್ ರೋಡ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಆಕ್ಸಿಡೆಂಟ್ ಆಗಿದೆ. ನೀವು ನೋಡಬಹುದು, ಶೇಷಾದ್ರಿಪುರಂನ ಲಿಂಕ್ ರೋಡಿಂದ ವೇಗವಾಗಿ ಬಂದಂತಹ ವ್ಯಕ್ತಿ ರೈಟ್ ಟರ್ನ್ ತೆಗೆದುಕೊಳ್ಳಲಿಕ್ಕೆ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕಾಮಗಾರಿ ಶುರುವಾಗಿ 6-7 ತಿಂಗಳು ಕಳೆದಿದೆ. 6-7 ತಿಂಗಳಿಂದ ಆಮೆಗತಿಯಲ್ಲಿ ಈ ಒಂದು ಕಾಮಗಾರಿ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ರಸ್ತೆಯ ಪಕ್ಕದಲ್ಲಿ ಒಂದು ಡಕ್ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಕೆಪಿಟಿಸಿಎಲ್. ಸೊ ಆ ಕಾಮಗಾರಿಯ ಒಂದು ವರ್ಕಿಂಗ್ ಪ್ರೋಸೆಸ್ ಹೇಗಿದೆ ಅಂತ ಅಂದ್ರೆ ಆಮೇನಾದ್ರೂ ಆಗಿದ್ರು ಇಷ್ಟೊತ್ತಿಗೆ ಈ ಕಾಮಗಾರಿ ಮುಗಿಸ್ತಿತ್ತೇನೋ, ಆದ್ರೆ ಈ ಒಂದು ಕಾಮಗಾರಿ ಮುಗಿಲಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿ ನಡೀತಾ ಇರ್ತಕ್ಕಂಥದ್ದು. ಅಷ್ಟು ಆಮಗತಿಯಲ್ಲಿ ನಡೀತಿದೆ. ಹಾಗಾಗಿ ಈ ಕಾಮಗಾರಿಗಾಗಿ ಬ್ಯಾರಿಕೇಡ್ ಕೂಡ ಹಾಕಿರ್ತಾರೆ. ಆದ್ರೆ ಬೆಳಗಿನ ಜಾವ ಯಾವುದೇ ರೀತಿಯಾದಂತಹ ವಾಹನಗಳು ಇಲ್ದನೇ ಇರುವಂತಹ ಸಮಯದಲ್ಲಿ, ಅಂದ್ರೆ ವಾಹನಗಳ ಸಂಖ್ಯೆ ಕಡಿಮೆ ಇದ್ದಾಗ ವೇಗವಾಗಿ ಬಂದಂತಹ 4 ವೀಲರ್ ಕಾರಿನ ಚಾಲಕ ಇದರಿಂದ ಅವನು ವೇಗವಾಗಿ ಬಂದು ಬ್ಯಾರಿಕೇಡ್ ಅನ್ನ ಗುದ್ಕೊಂಡು ಬಂದು ಈ ಒಂದು ಹಳ್ಳಕ್ಕೆ ಬಿದ್ದಿರ್ತಕ್ಕಂಥದ್ದು. ದೊಡ್ಡದೇ ಆದಂತಹ ಹಳ್ಳ ಇರ್ತಕ್ಕಂಥದ್ದು ಇಲ್ಲಿ. ಸೊ ಈ ಹಳ್ಳಕ್ಕೆ ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು. ಮುಂಭಾಗದ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ಯಾವ ರೀತಿಯಾಗಿ ಅಂತಂದ್ರೆ ಕಾರು ಇನ್ನು ಯಾವುದೇ ರೀತಿಯಾಗಿ ಮುಂಭಾಗದಲ್ಲಿರುವಂತಹ ಎಂಜಿನ್ ಇರ್ಬೋದು ಯಾವುದು ಕೂಡ ಉಪಯೋಗಕ್ಕೆ ಬಾರದೇ ಇರುವ ರೀತಿಯಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಆದರೆ ಕಾರಿನ ಒಳಗಡೆ ಇರುವಂತಹ ಏರ್ ಬ್ಯಾಗ್ ಓಪನ್ ಆದಂತಹ ಕಾರಣಕ್ಕಾಗಿ ಕಾರಿನ ಒಳಭಾಗದಲ್ಲಿದ್ದ ಚಾಲಕನಿಗೆ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ಗಾಯ ಆಗಿಲ್ಲ. ಆದರೆ ಕಾರಿನ ಒಳಭಾಗದಲ್ಲಿದ್ದಂಥ ಚಾಲಕನಿಗೆ ಸಣ್ಣ ಪುಟ್ಟ ಪ್ರಮಾಣದ ಗಾಯ ಆಗಿದ್ದು ಖಾಸಗಿ ಆಸ್ಪತ್ರೆಗೆ ಆತನ ದಾಖಲು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸೊ ಈ ಒಂದು ಕಾಮಗಾರಿ ಶುರುವಾಗಿ ಎಷ್ಟು ದಿನ ಆಯಿತು ಅಂತ ಕೇಳೋಣ ಬನ್ನಿ. ಸರ್, ಈ ಕಾಮಗಾರಿ ಶುರುವಾಗಿ ಎಷ್ಟು ದಿನ ಆಯಿತು ಸರ್? ಇದೆ ಒಂದು 3-4 ತಿಂಗಳಿಂದ ಇದೆ ನಾರ್ಮಲ್ ಆಗಿ. ಸೊ ನೀವು ಈ ರೋಡಲ್ಲಿ ಓಡಾಡ್ತಾ ಇರ್ತೀರಾ? ರೆಗ್ಯುಲರ್ ಇದೆ ರೋಡಲ್ಲಿ ಓಡಾಡೋದು. ಏನ್ ಹೇಳ್ತೀರಾ ಸರ್, ಈ ತರ ಕಾಮಗಾರಿಗಳನ್ನ ಶುರು ಮಾಡೋದು? ಅಕಸ್ಮಾತ್ ಇದೇ 2 ವೀಲರ್ ಆಗಿದ್ರೆ ನಿಜವಾಗ್ಲೂ ವ್ಯಕ್ತಿ ಪ್ರಾಣ ಕಳ್ಕೊಂತಾ ಇದ್ರು ಅನ್ಸುತ್ತೆ, ಅಥವಾ ಫ್ಯಾಮಿಲಿ ಇದ್ದಿದ್ರೆ ಬಹಳ ದೊಡ್ಡ ಪ್ರಮಾಣದ ಅಪಘಾತ ಆಗ್ತಾ ಇತ್ತು. ಸೊ ಏನ್ ಹೇಳ್ತೀರಾ? ಅವ್ರಿಗೆ 3 ಮಂತ್ಸ್ ಇಂದ ಇದೇ ನಡೀತಾ ಇದೆ. 8.5 ml ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.